ನಾನು ಯಜ್ಞದಲ್ಲಿ ಪಡೆದಿರುವಂತಹ ಆ ಮಗು ಇಂದು ಎತ್ತರಕ್ಕೆ ಬೆಳೆದಿದ್ದಾಳೆ. ಶಾರದಾ ಶಾರದಾ ಎಂದ್ರೆ ಬೆಳಕು ಎಂದು, ಶಾರದಾ ಎಂದ್ರೆ ಜ್ಞಾನ ಎಂದು. ಹಾಗೆ ಆ ಶಾರದೆ ಬೆಳಗು 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 ಎದೆತ್ತರಕ್ಕೆ ನಿಂತಿದ್ದಾಳೆ. ಕಂಠ ನೇತ್ರೆ, ವಿಮಲ ಗಾತ್ರೆ, ಸರ್ವಾಂಗ ಸುಂದರಿಯಾಗಿದ್ದಾಳೆ, ಸರ್ವಕ್ಷಣ ಸಂಪನ್ನೆಯಾಗಿದ್ದಾಳೆ. ಹೆಚ್ಚೇನು ಶಾರದೆಯನ್ನು ನೋಡಿದರೆ ತೇಜಪುಂಜವನ್ನು ನೋಡಿದ ಹಾಗೆ, ತೇಜಪುಂಜವನ್ನು ನೋಡಿದ ಹಾಗೆ ಅಂತಹ ತೇಜಸ್ವಿನಿ ಆ ಶಾರದೆಗೆ ವಿದ್ಯಾಧಿದೇವತೆಯ ಸ್ಥಾನವನ್ನು ಯಾವಾಗ ಕೊಡುವುದು, ವಿದ್ಯಾಧಿದೇವತೆಯ ಪಟ್ಟಕ್ಕೆ ಯಾವಾಗ ಏರಿಸುವುದು, ನಾನು ಕಾಯ್ತಾ ಇದ್ದವ. ಆ ಕಾಲ ಸನ್ನಿಹಿತ ಐತೆ. ಸದ್ಯದಲ್ಲಿ ಎಲ್ಲಾದರೂ ಅದಕ್ಕೆ ಒಳ್ಳೆಯ ಮುಹೂರ್ತ ಉಂಟಾ? ಈಗ ನಾನು ನಮ್ಮಂತವರು ಯಾವುದೇ ಕಾರ್ಯವನ್ನು ಮಾಡುವುದಿದ್ರು ಒಳ್ಳೆಯ ಮುಹೂರ್ತದಲ್ಲಿ ಮಾಡಬೇಕು. ಅಂದ್ರೆ ನಾವು ಹುಡುಕೊಂಡು ಮುಹೂರ್ತವೂ ಅದೇ ಮುಹೂರ್ತದಲ್ಲಿ, ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳುವುದು. ಬ್ರಹ್ಮನ ಮುಹೂರ್ತ ಅದು. ಆ ಬ್ರಹ್ಮ ಒಂದು ಮುಹೂರ್ತವನ್ನು ನಿಶ್ಚಯಿಸಿದ ಎಂದಾದರೆ ಅದಷ್ಟು ಒಳ್ಳೆಯದು ಎನ್ನುವುದೇ ಅರ್ಥ. ಒಳ್ಳೆ ಮುಹೂರ್ತಕ್ಕೆ ಏನಂತೆ ಹೋದ್ರೆ ಪಟ್ಟ ಸ್ಥಿರವಾಗುವುದಿಲ್ಲ. ಆ ಕಾರಣಕ್ಕಾಗಿ ಮುಹೂರ್ತ ಉಂಟ ಇಂದು ಜ್ಯೋತಿಷ್ಯದ ವಿಚಾರವನಾಂತು, ಇಂದು ಜ್ಯೋತಿಷ್ಯದ ವಿಚಾರವನಾಂತು ವಿಧಿ ದೃಢ ಮನದೊಳಿರಲು. ಅಶ್ವಿನಿ ಹರಣಿ ಕೃತಿಕಾ ರೋಹಿಣಿ ಸರಿ ಬರಲಿಲ್ಲ. ಇಂದು ಜ್ಯೋತಿಷ್ಯದ ವಿಚಾರವನಾಂತು ವಿಧಿ ದೃಢ ಮನದೊಳಿರಲು. ಮೇಷ ವೃಷಭ ಮಿಥುನ ಪರಂದು ತಾನಾಜೆಯೊಳಗತ್ತದು ವಿದ್ಯೆಯೊಡೆತನದ ಭ್ರಾತೃಗೆ ಹೆಚ್ಚಿತು ಶಾರದೆಗೆ. ಸ್ವಾಮಿ, ಬಹಳಷ್ಟು ದಿನ ಆಯಿತು. ಭ್ರಮೆ ಹಿಡಿದಿದೆ ನನಗೆ. ಭ್ರಮೆ ಆಗದೆ ಇದ್ದೀತ ಹುಟ್ಟಿನ ಕಾರಣವೇ ಮರೆತು ಹೋಗುವಂತ ಪರಿಸ್ಥಿತಿ ಬಂತು ಅಂತಾದರೆ ಭ್ರಮೆ ಎನ್ನುವುದು ಉಂಟಾಗುತ್ತದೆ. ಅದಕ್ಕೆ ನಾವು ಹೊರತಾದವರಲ್ಲ. ಈ ಶಾರದೆ ಹುಟ್ಟು ವಿದ್ಯಾಧಿದೇವತೆಯ ಪಟ್ಟಕ್ಕೆ ಎನ್ನುವುದನ್ನು ಎಲ್ಲರೂ ಬಲ್ಲವರೇ. ಆದರೆ ಆ ವಿದ್ಯಾಧಿದೇವತೆಯ ಪಟ್ಟ ಎನ್ನುವುದು ಯಾವಾಗ ಕಟ್ಟಲ್ಪಡ್ತದೋ ಬಹಳ ಕಾಲದಿಂದ
ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಕ್ರಿಮಿಕೀಟಗಳಿಗಾದರೂ ಇಂಥದ್ದೇ ಕಾರಣ ಅಂತ ಇರ್ತದೆ ಬದುಕಲಿಕ್ಕೆ. ಆದರೆ ಈ ಶಾರದೆಯ ಬದುಕು ಅದಕ್ಕಿಂತಲೂ ಕಡೆಯಾಗಿ ಹೋಯಿತೆ. ಏನು ಮಾಡೋಣ ಹೇಳಿ? ಹುಟ್ಟಿನ ಕಾರಣವೇ ಅದು, ಮರ್ಮವೇ ಅದು. ಅದೇ ನೆರವೇರಲಿಲ್ಲ ಅಂತಾದರೆ ಬೇರೆ ಯಾವುದಾದ್ರೂ ಕಾರ್ಯವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಸಾಮಾನ್ಯ ಮನುಷ್ಯರೇ ನಾವು, ಖಂಡಿತವಾಗಿ ಅಲ್ಲ. ಆದ್ದರಿಂದ ಹುಟ್ಟಿದ ಕಾರ್ಯ ಎನ್ನುವುದು ಸಫಲ ಆಗಬೇಕು ಅಂತಾದರೆ ನನ್ನನ್ನು ಸೃಷ್ಟಿಗೆ ಕಾರಣ ಆದಂತಹ ಜೊತೆಯಲ್ಲಿ ಈ ಸಮಸ್ಯೆಗೂ ಕಾರಣರಾದಂತಹ ಬ್ರಹ್ಮದೇವರಲ್ಲೇ ಪ್ರಶ್ನಿಸಬೇಕಲ್ವೇ? ಅವರಲ್ಲೇ ಕೇಳುತ್ತೇನಂತೆ. ಏನು ಮಾಡೋಣ ಹೇಳಿ? ಸುರುಚಿರಾನನೆ ಬಂದು ಕಂಡಳು, ಸುರುಚಿರಾನನೆ ಬಂದು ಕಂಡಳು, ನಿರತ ಮಗ ಲಗ್ನವನು ಗುಣಿಸುತ್ತಿರುವ ಬ್ರಹ್ಮನ, ನಿರತ ಮಗ ಲಗ್ನವನು ಗುಣಿಸುತ್ತಿರುವ ಬ್ರಹ್ಮನ ಮೈಯದಲ್ಲ ನಡೆಸುತ್ತ ವಂದಿಸಲು ಬಂದೆ
ಸರಿ ಮಾಡ್ದೆ ಎಲ್ಲವಾ ಎಷ್ಟೊತ್ತಾಯ್ತು ಬಂದು? ನಾನು ಬಂದು ಕೆಲವು ಗೊತ್ತಾಯ್ತು, ಆದ್ರೆ ನಿಮಗೆ ಗೊತ್ತಾಗ್ಲಿಲ್ಲ. ನಾನು ಬಂದು ಮಾತಾಡಿಸುವಾಗ ಏನೋ ಅಶ್ವಿನಿ ಭರಣಿ ಏನೆಲ್ಲ ಹೇಳ್ತಾ ಇದ್ರಪ್ಪ. ಅಶ್ವಿನಿ ಹೇಳ್ತಾ ಇದ್ದು ನಮಸ್ಕರಿಸಿಕೊಂಡೆ, ನಿಮಗೂ ಗೊತ್ತಾಗ್ಲಿಲ್ಲ. ಮತ್ತೆ ನಮಸ್ಕರಿಸಿಕೊಂಡೆ, ಆಗಲೂ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು. ನಾನು ಅಶ್ವಿನಿ ಎಂದಷ್ಟೇ ಹೇಳಿದ್ದಲ್ಲ, ಬಹುಶಃ ಮುಂದೆ ಭರಣಿ ಎಂದು ಹೇಳಿರ್ಬೇಕಲ್ಲ. ಹಾ ಶಾರದಾ, ಬೇರೆ ನಾವು ಯೋಚಿಸುತ್ತೇವೆ. ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ಹೌದು ಹೌದು, ಈ ಹೊತ್ತಿನ ಲೆಕ್ಕಾಚಾರ ಈ ಹೊತ್ತೇ ಮುಗಿಸಿಬಿಡ್ಬೇಕು ಅಂತ ನನ್ನ ವಿಷಯ. ಆದ್ರೆ ನೀವು ಲೆಕ್ಕಾಚಾರ ಹಾಕ್ತಾ ಇದ್ದೀರಿ ನೋಡಿದ್ರೆ ಯಾವ್ದೋ ಹಳೇ ದೊಡ್ಡ ಲೆಕ್ಕ ಇದ್ದಾಗಿತ್ತಪ್ಪ. ಇಲ್ಲ ಹಳೇ ಲೆಕ್ಕ ಅಲ್ಲ, ಹೊಸ ಕಾರ್ಯಕ್ಕೆ ಹೊಸ ಲೆಕ್ಕ ಬೇಕು. ಹಾ, ನಾನು ಲೆಕ್ಕಾಚಾರ ಹಾಕ್ತಾ ಇದ್ದದ್ದು ಹೌದು, ಯೋಚಿಸುತ್ತಿರುವುದು ಹೌದು, ಎಣಿಸುತ್ತಿರುವುದು ಗುಣಿಸುತ್ತಿರುವುದು ಹೌದು. ಯಾವುದನ್ನು? ದೇಶ ಕಾಲಗಳನ್ನು, ಕಾಲ ಮಿತಿಗಳನ್ನು, ಮುಹೂರ್ತವನ್ನು ಹುಡುಕ್ತಾ ಇದ್ದೆ. ಅಷ್ಟು ಹೊತ್ತಿಗೆ ನೀನು ಬಂದೆ. ನಿನ್ನನ್ನು ನಾನು ಗಮನಿಸಲೇ ಇಲ್ಲ, ನೀನೇ ನನ್ನನ್ನು ಗಮನಿಸಿದೆ. ನನ್ನ ಮೈ ಎಲ್ಲಾಡಿಸಿ ಯೋಚನಾಮಗ್ನಾಗಿರುವಂತಹ ನನ್ನನ್ನು ನಿನ್ನತ್ತ ಸೆಳೆದೆ. ನೀನು ಬರೇ ಚಲುವೆ ಮಾತ್ರ ಅಲ್ಲ, ಚತುರೆಯೂ ಹೌದು, ಚತುರೆಯೂ ಹೌದು. ಹೌದೌದು, ಬೇರೆ ಕಡೆ ನನ್ನ ಚಿತ್ತ ಇರುವಾಗ ನಿನ್ನ ಅರ್ಥ ಸೆಳೆಯುವಂತ ಆ ಚಾತುರ್ಯ ಉಂಟಲ್ಲ, ಮೆಚ್ಚಬೇಕು. ಹೌದು, ಬಂದ ನಿನ್ನನ್ನು ನಾನು ನೋಡಿದೆ. ನಿನ್ನ ಮುಖದಲ್ಲಿ ಯಾವುದೋ ಒಂದು ರೀತಿಯ ಭಾವನೆ. ಹೇಳಿದ್ರೆ ಏನಾಗ್ಬೋದು? ಒಂದು ಕಡೆ ಭಯದ ಭಾವನೆ, ಇನ್ನೊಂದು ಕಡೆ ಆತಂಕದ ಭಾವನೆ, ಮತ್ತೊಂದು ಕಡೆ ಸಂಶಯದ ಭಾವನೆ. ಸಂದೇಹ ಯಾತಕ್ಕಿನ್ನು? ಯಾಕೆ ಸುಮ್ಮನೆ ಸಂದೇಹ? ಆ ಸಂದೇಹವನ್ನು ಬಿಡು. ನೀನು ಇಲ್ಲಿಗೆ ಯಾಕೆ ಬಂದೆ ಎನ್ನುವುದನ್ನು ಈ ಬ್ರಹ್ಮದೇವನಲ್ಲಿ ಹೇಳಿಕೊ. ಬ್ರಹ್ಮದೇವರೇ, ನೀವು ಇದುವರೆಗೆ ಸಿಟ್ಟು ಮಾಡಿದ್ದನ್ನು ನಾನು ನೋಡಿದವಳಲ್ಲ. ಮಾಡಿದ್ರು ನಿನ್ನ ಮೇಲೆ ಮಾಡಿದ್ದೇ ಇಲ್ಲ. ಈಗ ಒಂದೊಮ್ಮೆ ನಾನು ಹೇಳೋ ವಿಷಯದಿಂದ ನಿಮ್ಗೆ ಸಿಟ್ಟು ಬಂತು ಅಂತ ಆದ್ರೆ ಅಂತ ನನಗೆ ಭಯ. ಛೆ, ನಿನ್ನ ಮೇಲೆ ಸಿಟ್ಟು ಬರ್ಲಿಕ್ಕೆ ಉಂಟ? ಹಾಗಾದ್ರೆ ಹೇಳ್ಬೋದಲ್ಲ? ಖಂಡಿತ ಹೇಳ್ಬಹುದು. ಬ್ರಹ್ಮದೇವರೇ, ಯಾವ ವಿಷಯದ ಕುರಿತಾಗಿ? ಓ ಅದ ಅದ ಅಂದ್ರೆ ಅದ
ಅದು ಅಂದ್ರೆ ಯಾವುದು? ಹಿಂದೆ ಹೇಳಿದ ಕಾರ್ಯವೆಲ್ಲವ, ಹಿಂದೆ ಸಾಧಿಸದಿದ್ದ ವಿಷಯವ ಇಂದೆನಗೆ ವಿಸ್ತರಿಸುವಳೆ, ನನ್ನಲ್ಲಿ ಹೇಳಬೇಕೆಂದು ಹೇಳಿಕೊಳ್ಳಬೇಕೆಂದು ಬಂದಿರುವುದಾ? ಬ್ರಹ್ಮದೇವರೇ, 100ಕ್ಕೆ 100ರಷ್ಟು ಸತ್ಯವಾದಂತಹ ವಿಷಯವೇ ಇದು. ಮನದ ಹದನವನ್ನು ವದನ ತಿಳಿಸ್ತದಂತೆ. ನನ್ನ ವದನವನ್ನು ನೋಡಿದ ಕ್ಷಣದಲ್ಲಿ ನೀವು ಇಂಥದ್ದೇ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಬ್ರಹ್ಮದೇವರೇ, ನನಗೆ ಅನ್ನಿಸಿದ್ದು ಬಹಳ ಕಾಲದಿಂದ ಕಾಯ್ತಾ ಇದ್ದೆ, ಇಂದಾಗ್ತದೆ ನಾಳೆ ಆಗ್ತದೆ ಕಾರ್ಯ ಅಂತ. ಆದ್ರೆ ಅದು ಸುಳಿವೇ ಇಲ್ಲದಾಗಿದ್ದರಿಂದ ಒಂದು ರೀತಿಯ ಭ್ರಾಂತಿಗೆ ಒಳಗಾಗಿದ್ದು ಹೌದು ನಾನು. ಅದಕ್ಕಾಗಿ ನೇರವಾಗಿ ನನ್ನಷ್ಟಕ್ಕೆ ನಾನು ಪ್ರಶ್ನೆ ಮಾಡಿಕೊಂಡು ನೋಯುವ ಬದಲು ನಿಮ್ಮಲ್ಲಿಯೇ ಒಂದು ಕೇಳುವ ಅನ್ನುವ ಹಾಗೆ ಧೈರ್ಯ ಮಾಡಿ ಇಲ್ಲಿ ಬಂದು ನಿಂತೆ. ಹಾಗಾದರೆ ವಿದ್ಯಾರ್ಥಿ ದೇವತೆಯ ಪಟ್ಟಬಂಧ ಮಹೋತ್ಸವ ಅದು ಯಾವಾಗ ಆಗ್ತದೆ? ಕೃತುಮುಖೇನವಾಗಿ ನನ್ನನ್ನು ಪಡೆದವರಿದ್ದೀರಿ, ಅದರ ಉದ್ದೇಶವೇ ಇದಲ್ಲವೇ? ಯಜ್ಞ ಮೂಲಕ ನಿನ್ನನ್ನು ಪಡೆಯುವಲ್ಲಿ ನನ್ನ ಸಂಕಲ್ಪವೇ ಅದು. ವಿದ್ಯಾರ್ಥಿ ದೇವತೆಯ ಪಟ್ಟಕ್ಕೆ ಯೋಗ್ಯರಾದವರು ಹುಡ್ಬೇಕು, ಅದು ಸಂಕಲ್ಪ. ಹಾಗಾದ್ರೆ ಇಷ್ಟು ಕಾಲ ಆದರೂ ಅದು ನೆರವೇರಲಿಲ್ಲ ಅಂತಾದ್ರೆ ಬಹುಶಃ ಹೀಗಾಗಿರ್ಬಹುದು. ಹೇಗೆ? ಕೆಲವು ಸೃಷ್ಟಿಗಳು ಆದ ನಂತರದಲ್ಲಿ ಈ ಸೃಷ್ಟಿ ಸರಿಯಾಗಲಿಲ್ಲ ಅಂತ ಅನ್ನಿಸುವುದಿರಬಹುದು. ಇನ್ನು ಕೃತುಮುಖೇನವಾಗಿ ನನ್ನನ್ನು ಪಡೆದ ಮೇಲೆ ಯಾಕೋ ಇವಳು ಅದಕ್ಕೆ ಸರಿ ಇಲ್ಲ, ಆ ಪಟ್ಟಕ್ಕೆ ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿದ್ದ ಹೇಗೆ? ಹಾಗನಿಸಿಲ್ಲೇ ಇಲ್ಲ. ಆಗ ಅನಿಸಿದ್ದೇ ಹೋಗುವಂತಾದ್ರೆ ನಿಮಗೆ ಸ್ಥಳವೇ ಇರ್ತಿರ್ಲಿಲ್ಲ. ಹೌದೇ ಹೌದು. ನನಗೆ ಯಾವಾಗಲೂ ಹಾಗೆ, ನನಗೆ ಒಬ್ಬರು ಬೇಡ ಎನಿಸಿದ್ದ ಅಂತವರಿಗಿಲ್ಲ ಅವಕಾಶವೇ ಇಲ್ಲ. ಆದರೂ ವಿಳಂಬ ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ವಲ್ಲ ಬ್ರಹ್ಮದೇವರೇ. ಯಾವಾಗ ಆಗುತ್ತದೋ, ಯಾವಾಗ ನನ್ನ ಪಟ್ಟಬಂಧ ಮಹೋತ್ಸವ ಆಗುತ್ತದೋ ಅರ್ಥವೇ ಆಗ್ತಾ ಇಲ್ಲ. ಯಾವಾಗ ಎಂದು ಹೇಳಿದ್ರೆ ಸಾಕ? ಯಾವಾಗ ಮಾತ್ರ ಅಲ್ಲ, ಎಷ್ಟು ವಿದ್ಯೆಗಳಿಗೆ ನಾನು ದೇವತೆಯಾಗ್ತೇನೆ. ಅನೇಕ ವಿದ್ಯೆಯನ್ನು ಸೃಷ್ಟಿಸಿದ್ದೇನೆ, 64 ವಿದ್ಯೆಗಳನ್ನು ಸೃಷ್ಟಿಸಿದ್ದೇನೆ. ಅದರಲ್ಲಿ ನಿನಗೆ ಯಾವ ವಿದ್ಯೆ, ಯಾವ ವಿದ್ಯೆಗೆ ನೀನು ಅಧಿಕಾರಿ, ಯಾವ ವಿದ್ಯೆಗೆ ಅಧಿಕಾರಿ, ಮತ್ತೆ ಯಾವಾಗ ಅಧಿಕಾರಿ? ಒಟ್ಟು ವಿದ್ಯೆಯ ಪಟ್ಟವು ವಿದ್ಯಾರ್ಥಿ ದೇವತೆ ಪಟ್ಟಕ್ಕಾಗಿ ಪಡೆದಿದ್ದಾರೆ, ಇನ್ನೂ ಆ ಪಟ್ಟ ಸಿಗಲಿಲ್ಲ. ಜೊತೆಗೆ ರಾಶಿ ರಾಶಿ ವಿದ್ಯೆಯನ್ನು
ಸೃಷ್ಟಿಸಿ ಬಿಟ್ಟಿದ್ದಾರೆ. ನಾನು ಯಾವ ವಿದ್ಯೆಗೆ ಅಧಿಪತಿ, ಯಾವ ವಿದ್ಯೆಗೆ ಋಷಿನಾಯಕ, ಆ ಕುರಿತಾದಂತಹ ಸಮಸ್ಯೆ. ಶಾರದಾ, ಸಮಸ್ಯೆ ಬೇಡ ನಿನಗೆ. ಒಟ್ಟು ವಿದ್ಯೆಯ ಪಟ್ಟವ. ನಾನು ಏನೆಲ್ಲ ವಿದ್ಯೆಯನ್ನು ಸೃಷ್ಟಿ ಮಾಡಿದ್ದೇನೋ ಆ ಎಲ್ಲ ವಿದ್ಯೆಗಳಿಗೂ ಅಧಿಕಾರಿ ಶಾರದಾ. ಹೌದೇ? ಹೌದೇ ಹೌದು. ಧನ್ಯರಾದ. ಇನ್ನು ಹಾ, ಅದು ಯಾವಾಗ ಬಹುಶಃ ನಾವು ನನ್ನಂಥವರು ಕೆಲವು ಕಾಲ ಕಳೆಯಬೇಕು ಏನೋ, ಇನ್ನೊಂದಷ್ಟು ವರ್ಷಗಳು, ಯುಗಗಳು. ಇಲ್ಲಿಯ ತನಕ ನಾನು ಹುಡುಕ್ತಾ ಇದ್ದದ್ದು ಅದನ್ನೇ. ನೀನು ಬರುವಾಗಲೂ ಹಾ. ನಾನು ಎಣಿಸುತ್ತಿರುವುದು ಅದನ್ನೇ. ಶಾರದಿಗೆ ವಿದ್ಯಾದಿ ದೇವತೆ ಪಟ್ಟ ಕೊಡುವುದಕ್ಕೆ ಮುಹೂರ್ತ ಉಂಟ. ಹುಡುಕ್ತಾ ಇದ್ದೆ, ಹಾ. ಮುಹೂರ್ತ ಸಿಗಲಿಲ್ಲ. ನನಗೂ ಗೊತ್ತಿತ್ತು. ಏನು? ನಾನು ಬಹಳ ನಿರೀಕ್ಷೆ ಇಟ್ಕೊಂಡು ಬಂದವಳಲ್ಲ ಬ್ರಹ್ಮದೇವರೇ. ಹಾ, ಒಂದು ಸ್ವಲ್ಪ ನಿರೀಕ್ಷೆ ಇತ್ತು. ಏನು? ಯಾವಾಗ ಕೆಲವು ವರ್ಷ ಕಳೆದು ಒಂದು ಮುಹೂರ್ತ ಸಿಗಬಹುದು ಅಂತ. ಈಗ ಈಗ ಸದ್ಯದಲ್ಲಿ ಸಿಗ್ತದೆ ಎನ್ನುವ ಭರವಸೆ ನನಗೂ ಇರಲಿಲ್ಲ. ನಿನಗೆ ಸಣ್ಣ ನಿರೀಕ್ಷೆ ಇತ್ತು. ನನ್ನ ಅಭ್ಯಾಸ ಏನು ಗೊತ್ತಾ? ಏನು? ಇನ್ನೊಬ್ಬರ ನಿರೀಕ್ಷೆಯನ್ನು ಹುಸಿಗೊಳಿಸುವುದೇ ನಮ್ಮ ಅಭ್ಯಾಸ. ಅಂದ್ರೆ ನನಗೆ ಸ್ವಲ್ಪ ನಿರೀಕ್ಷೆ ಇತ್ತು, ಆ ನಿರೀಕ್ಷೆಯೂ ಹುಸಿಯಾಗಿ ಹೋಯ್ತಾ? ಆ ನಿರೀಕ್ಷೆ ಹುಸಿಯಾಯಿತು. ಆ ನಿರೀಕ್ಷೆಯೂ ಅಲ್ಲ, ಹ. ಈ ಶಬ್ದದಲ್ಲಿ ವ್ಯತ್ಯಾಸ ಇದೆ. ಏನು? ಆ ನಿರೀಕ್ಷೆ ಹುಸಿಯಾಯಿತು, ಹ. ಆ ನಿರೀಕ್ಷೆಯೂ ಹುಸಿಯಾದದ್ದಲ್ಲ. ಅಂದ್ರೆ ಉಳಿದೆಲ್ಲ ಹುಸಿಯಾಗಿದೆ, ಇದು ಹುಸಿಯಾಯಿತು. ಅಲ್ಲ, ನೀವು ಬಹಳ ಒಗಟಾಗಿ ಮಾತಾಡ್ತಾ ಇದ್ದೀರಿ. ಮತ್ತೇನಲ್ಲ ಶಾರದಾ, ಬ್ರಹ್ಮದೇವ ಎಂದು ಹೀಗೆ ಮಾಡುತ್ತಾನೆ, ಹೀಗೆ ಯೋಚಿಸುತ್ತಾನೆ ಎಂದು ಹ. ಮೂಡದೆ ಯಾವ ಒಬ್ಬ ರೀತಿ ಯೋಚಿಸಿದ್ರೆ ಅವನ ಯೋಚನೆ ಸುಳ್ಳಾಗುತ್ತದೆ. ಹ. ಬ್ರಹ್ಮನಿಗೆ ವಿಧಿ ಅಂತ ಹೆಸರುಂಟು. ಹೌದಾ? ಆ ವಿಧಿಯ ಯೋಚನೆಯ ಬೇರೆ. ಶಾರದಾ, ನೀನು ಯೋಚಿಸಬೇಡ. ಒಟ್ಟು ವಿದ್ಯೆಯ ಪಟ್ಟವ ಕಟ್ಟುವೆ ನಾನು. ಇಂದಲ್ಲ ನಾಳೆ ಒಳ್ಳೆ ಮುಹೂರ್ತ ಇದೆ. ನಾಳೆ ಒಳ್ಳೆ ಮುಹೂರ್ತ ಇದೆ. ಇಂದಲ್ಲ ನಾಳೆ? ಹೌದು, ನಾಳೆ ನಾಳೆಯೇ ನಿನಗೆ ವಿದ್ಯಾದಿ ದೇವತೆಯ ಪಟ್ಟ. ಸತ್ಯವಾಗಿ? ಕಡೆ ಚಂಚಲವ. ಇಲ್ಲಿಯ ತನಕ ನಿನ್ನಲ್ಲಿ ಏನಾದರೂ ಸ್ವಲ್ಪ ಚಾಂಚಲ್ಯತೆ ಇದ್ರೆ ಆ ಚಂಚಲತೆಯನ್ನು ಬಿಟ್ಟು ಕಡೆ ಮತ್ತೆ ಭ್ರಮಿಸಬೇಡವೇ. ಭ್ರಮಾಲೋಕದಲ್ಲಿ ಇರಬೇಡ. ನಿನ್ನ ಸ್ಥಾನ, ನಿನ್ನ ಮಾನ ಯಾವುದು ಎನ್ನುವುದನ್ನು ಯೋಚಿಸಿ ಸರಿಯಾಗಿ ಆ ಪಟ್ಟವನ್ನು ಏರಿ ನೀವು ನಿಭಾಯಿಸಿಕೊಂಡು ಹೋಗಬೇಕು. ಬಿಟ್ಟು ಕಡೆ ಚಂಚಲವ ಧೈರ್ಯವ ಪಟ್ಟುಕೋ. ಅಧೈರ್ಯವನ್ನು ಹೊಂದಬೇಡ. ಇನ್ನಲ್ಲ ನಾಳೆಯೇ ನಿನಗೆ ಪಟ್ಟ. ನಾಳೆ ವಿದ್ಯಾರ್ಥಿ ದೇವತೆಯ ಪಟ್ಟ. ಆಗ ನೋಡಲು
ತಾನವೇ ಮೊದಲು ತಾನವೇ ಮೊದಲು ಸಹಿಸಲಾಗದ ತಡೆಯಲಾಗದ ಸಂತೋಷ ಆಯಿತು ಎಂದು ಸತ್ಯ ಹೇಳು ಶಾರದ. ಬರುವಾಗಲೇ ಇವತ್ತು ಇಷ್ಟು ಕುಣಿಬೇಕು ಬಂದ್ಕೊಂಡು ಬಂದಿದ್ಯಾ? ನಿಜವಾಗಿಯೂ ಇಲ್ಲ. ಯಾಕೆ ಬಹಳ ನಿರೀಕ್ಷೆಯಿಂದ ಇಟ್ಟು ಅಳ್ತಾ ಇದೆ. ಯಾಕೆ ನಗು ಎನ್ನುವುದು ಅರಳಬೇಕು ಅಂತ ಆದ್ರೆ ಮನಸ್ಸು ಅರಳಬೇಕಾಗ್ತದೆ. ಮನಸ್ಸು ಅರಳಿದೆ. ಬ್ರಹ್ಮದೇವರೇ, ನಗು ಅನ್ನುವುದು ಹೇಗೆ ಎನ್ನುವುದೇ ನಾನು ಸಣ್ಣದಕ್ಕೆ ಯಾಕೆ ಗೊತ್ತಾ?
ಪಡೆಯುವ ನಿನ್ನ ಆ ಆಸಕ್ತಿ ಎಷ್ಟಿದೆ, ಹಾ, ಹಾ, ಹಾ. ಜೊತೆಗೆ ನಿನ್ನ ತಾಳ್ಮೆ ಎಷ್ಟಿದೆ ಅದನ್ನು ಪರೀಕ್ಷಿಸುವುದಕ್ಕಾಗಿ ಎಷ್ಟು ದಿವಸ ತಡೆದದ್ದು. ಹೌದೇ? ಹೌದೇ? ಇಲ್ಲಿ ಬಂದು ನಿಮ್ಮನ್ನ ಪ್ರಶ್ನಿಸಿದ ಮೇಲೆ ನಾನು ಭಾವಿಸಿದ್ದು ಇನ್ನೂ ಕೆಲವು ಕಾಲ ಕಳೆಯಬೇಕು ಏನು, ಹಾಗೆಯೇ ಉತ್ತರದ ನಿರೀಕ್ಷೆಯಲ್ಲಿದ್ದೆ. ಆದರೆ ಅನಿರೀಕ್ಷಿತವಾಗಿ ನಾಳೆಯೇ ಪಟ್ಟವಂತ ಮಹೋತ್ಸವ ಎನ್ನುವ ಹಾಗೆ ನಿಮ್ಮ ಬಾಯಿಂದ ಬಂತಲ್ಲ, ಅದನ್ನ ಕೇಳಿ ನಾನು ಹರ್ಷೋತ್ಸವದಲ್ಲಿ ತೇಲಾಡ್ತಾ ಇದ್ದೇನೆ. ಅದಕ್ಕಾಗಿ ಇಷ್ಟು ಕುಣಿದದ್ದು. ಬ್ರಹ್ಮದೇವರೇ, ಎಂತ ಒಳ್ಳೆ ವಿಷಯವನ್ನ ಹೇಳಿದ್ರಿ. ಈ ಶಾರದೆಯ ಬದುಕಿನಲ್ಲಿ ಏನು ಬೇಕಿತ್ತೋ ಅದನ್ನೇ ಸಂಪೂರ್ಣವಾಗಿ ಸಲ್ಲಿಸಿದ್ದೀರಿ. ಮತ್ತೊಮ್ಮೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂತೋಷವಾಯಿತು. ಲೋಕದಲ್ಲಿ ಕೆಲವರೆಲ್ಲ ಹುಟ್ಟಿದ ಮೇಲೆ ಪಟ್ಟಕ್ಕೆ ಹುಡುಕಾಟ ಮಾಡ್ತಾರೆ, ಪಟ್ಟಕ್ಕೆ ಕಾಯ್ತಾರೆ. ಇಂದು ಕೊಡ್ತಾರೋ ನಾಳೆ ಕೊಡ್ತಾರೆ, ಇಂದು ಕೊಡ್ತಾರೋ ನಾಳೆ ಕೊಡ್ತಾರೆ ಅಲ್ವೇ? ಹುಟ್ಟಿದ ಮೇಲೆ ಪಟ್ಟವನ್ನು ಹುಡುಕೋರಿದ್ದಾರೆ. ನೀನು ಹಾಗಲ್ಲ, ಪಟ್ಟಕ್ಕಾಗಿಯೇ ಹುಟ್ಟಿದ ಉಳಿತೀಯ. ಈ ಪಟ್ಟ ನಿಮಗೆ ಇದೆ, ಅನುಮಾನ ಇಲ್ಲ. ನಾಳೆಯೇ ಪಟ್ಟ. ಸರಿ, ಹಾಗಾದ್ರೆ ಮಹೋತ್ಸವ ವಿದ್ಯಾರ್ಥಿ ದೇವತೆಯ ಪಟ್ಟಕ್ಕೆ ನಿನ್ನನ್ನು ಏರಿಸುವಂತಹ ಶುಭ ಸಂಭ್ರಮ ಅದು. ಹಾಗಾದ್ರೆ ಬ್ರಹ್ಮದೇವರೇ, ವಿದ್ಯಾರ್ಥಿ ದೇವತೆಯ ಪಟ್ಟದ ಮಹೋತ್ಸವ ಇದು ಸಾಮಾನ್ಯವಾದಂತಹ ಕಾರ್ಯಕ್ರಮ ಅಲ್ಲ. ಅದರಲ್ಲಿಯೂ ಬ್ರಹ್ಮದೇವರು ನಡೆಸುತ್ತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾರಂತೆ ಊರಂತೆ 10ರಲ್ಲಿ 11 ಆಗಿದ್ರೆ ಅದು ಸರಿಯಾ? ಇದು ಸತ್ಯಲೋಕದ ಕಾರ್ಯಕ್ರಮ ಅಲ್ವೇ? ಎಲ್ಲಾ ಕಡೆ ಕಾರ್ಯಕ್ರಮ ಆದಾಗಿಲ್ಲ, ಆಗುವುದಿಲ್ಲ. ಆಗುವುದಕ್ಕೆ ಬ್ರಹ್ಮನ ಇಚ್ಛೆ ಬಂದು ಮತ್ತೆ ನಮ್ಮವರ ಇಚ್ಛೆಯೂ ಹಾಗೆ. ನಮ್ಮವರ ಅಭ್ಯಾಸ ಇದೆ ಗೊತ್ತಾ, ಕಾರ್ಯಕ್ರಮ ಮಾಡುವುದೇ ಕಡಿಮೆ. ಮಾಡಿದ್ರು ಅಂತ ಆದ್ರೂ ನಮ್ಮ ಭವಿಷ್ಯತೆ ಅಂತ ಕಾರ್ಯಕ್ರಮ ಮಾಡಬಹುದು ಈ ಸತ್ಯಲೋಕದಲ್ಲಿ ಇರುವುದು. ಹಾಗಾಗಿ ಇಲ್ಲಿ ಈ ಪಟ್ಟಬಂಧ ಮಹೋತ್ಸವವು ಸುಸಂಬದ್ಧವಾಗಿ ನಡೀತದೆ, ಅದಕ್ಕೆ ಅನುಮಾನವೇ ಬೇಡ. ಅಲ್ಲ, ಇರಲಿ, ಪಟ್ಟಕ್ಕೆ ಏರುವ ನೀನಲ್ವೇ, ನಿನ್ನ ಇಚ್ಛೆಯಂತೆ ಆಗಿ, ನಿನ್ನ ನಿರೀಕ್ಷೆಯಂತೆ ಆಗಿ ಹೇಗಾಗಬೇಕು? ನನ್ನ ಪಟ್ಟಬಂಧ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಗಬೇಕು. ಹೇಗೆ ಇದು ಹೀಗಿರಬಾರ್ದು? ಹೀಗಿರಬಾರ್ದು ಅಂದ್ರೆ ಇದೆಲ್ಲ ತೆಗೆಸಾಕ್ಬೇಕು ಅಂತ. ಇದನ್ನ ತೆಗೆಸಿದ್ರೂ ತೊಂದರೆ ಇಲ್ಲ, ಹೊಸದೊಂದು ಸೃಷ್ಟಿಯಾಗಬೇಕು. ಹೇಗೆ? ಸ್ವರ್ಗದ ವೈಭವಕ್ಕಿಂತಲೂ ಮಿಗಿಲಾದಂತಹ ಶೃಂಗಾರ ವೈಭವಗಳು ಇರಬೇಕು. ನಮ್ಮ ಸಭಾಮಂಟಪ ಶೃಂಗರಿಸಲ್ಪಡಬೇಕು ಎಂದು ಸರಿ ವಿಶ್ವಕರ್ಮನಿಗೆ ಹೇಳ್ತೇನೆ. ಆ ವಿಶ್ವಕರ್ಮನಿಗೆ ಹೇಳಿದ್ರೆ ಅರೆ ಕ್ಷಣದಲ್ಲಿ ಸಿದ್ಧ ಆಗ್ತದೆ. ಅಷ್ಟು ನಂಬಿಕೆ ಅಷ್ಟಾದ್ರೂ ಸಾಕಾಗ್ಲಿಕ್ಕಿಲ್ಲ. ಬರೀ ಶೃಂಗಾರ ಮಾಡಿ ಯಾರು ಬರದೇ ಹೋದ ಕಾರ್ಯಕ್ರಮಕ್ಕೆ ಆಗ ಪ್ರಯೋಜನ ಇಲ್ಲ. ಕಾಯ್ತಾ ಕೂತ್ಕೊಳ್ಳೋರು ಎಷ್ಟೊತ್ತಿಗೆ ಬರ್ತಾರೆ. ಅದಾಗ್ತದ ವಿಷಯ ತಲುಪಬೇಕ ಬೇಡವ? ವಿಷಯ ತಲುಪಬೇಕಲ್ಲ, ಪ್ರಪಂಚದ ಮೂಲೆ ಮೂಲೆಗೂ ತಲುಪಬೇಕು. ಹೇಗೆ ತಲುಪಬೇಕು? ಕಾರ್ಯಕ್ರಮ ನಾಳೆ ಅಂತಾದ್ರೆ ಇಂದು ಸಂಜೆಯೇ ಅವರೆಲ್ಲ ಬಂದು ಆಸೀನರಾಗಬೇಕು. ಸರಿ, ಆಮಂತ್ರಣವನ್ನು ಕೊಡೋಣ. ಸತ್ಯಲೋಕದಿಂದ ಬ್ರಹ್ಮದೇವ ಹೀಗೊಂದು ಆದೇಶವನ್ನು ಹೊರಡಿಸಿದ್ದಾನೆ ಎಂದು ಕೇಳಿದರೆ ಬರದೇ ಇರ್ತಾರೆ, ಖಂಡಿತ ಬಂದೇ ಬರ್ತಾರೆ. ಮತ್ತೆ ನಮ್ಮ ಸತ್ಯಲೋಕದ ಕಾರ್ಯಕ್ರಮಕ್ಕೆ ಜನ ಸೇರಿಲ್ಲ ಎನ್ನುವ ಉದಾಹರಣೆಯೇ ಇಲ್ಲ. ಹೌದೌದು, ಯಾಕಂದ್ರೆ ನನಗೆ ಗೊತ್ತಿಲ್ವಲ್ಲ, ನನಗೆ ಪ್ರಥಮ ಕಾರ್ಯಕ್ರಮ. ಹೌದು ಬ್ರಹ್ಮದೇವರೇ, ಇಂತಿಂತವರೇ ಬರಬೇಕು ಎನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಇದೆ. ಎಂತೆಂತವರು ಬರಬೇಕು? ಮೊದಲನೇದಾಗಿ ಶ್ರೀಮನ್ನಾರಾಯಣ ದೇವರು. ನಮ್ಮ ನಾರಾಯಣ, ನಮ್ಮ ನಾರಾಯಣ ಹೌದು, ಅಲ್ಲ ಅವರು ಮಾತ್ರ ಅಲ್ಲ, ಅವರು ಮಾತ್ರ ಅಲ್ಲ, ಜೊತೆಯಲ್ಲಿ ಲಕ್ಷ್ಮೀ ದೇವಿಯೂ ಬರಬೇಕು. ಲಕ್ಷ್ಮೀನಾರಾಯಣರು ಬನ್ನಿ, ನಾವು ಗೌರವದಿಂದ ಆಮಂತ್ರಿಸೋಣ. ಒಂದೇ ಬರುತ್ತಾರೆ, ಮುಗ್ರಹಿಸುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ದೇವೇಂದ್ರ ದೇವತೆಗಳಿಗೆ ಅಧಿಪತಿ, ಅವನೂ ಬರಬೇಕು. ದೇವೇಂದ್ರ ಖಂಡಿತ ಕರೆಸ್ತೇವೆ. ಜೊತೆಯಲ್ಲಿ ಅವನ ಹೆಂಡತಿ ಶಚಿದೇವಿಯೂ ಬರಬೇಕು. ಇತ್ತೀಚೆಗೆ ಅವ ಹೆಂಡತಿ ಬಿಟ್ಟು ತಿರುಗಾಡುವುದಿಲ್ಲ, ಬಂದೇ ಬರ್ತಾರೆ. ಅಷ್ಟಾದ್ರೂ ಸಾಕಾಗ್ಲಿಕ್ಕಿಲ್ಲ, ದೇವತೆಗಳೆಲ್ಲರೂ ಬರಬೇಕು. 33 ಕೋಟಿ ದೇವತೆಗಳು ಬರ್ತಾರೆ ಶಾರದಾ. ಯಾಕೆ ಗೊತ್ತಾ, ನಾವು ದೇವೇಂದ್ರನ ಒಬ್ಬನನ್ನು ಕರೆದರೂ ಸಾಕು 33 ಕೋಟಿ ದೇವತೆಗಳು ಬಂದ ಹಾಗೆ. ಯಾಕೆಂದ್ರೆ ಮೊದಲದಿಂದ ಹೊರಡುವ ದೇವೇಂದ್ರ. ಇತ್ತೀಚೆಗೆ ಏನಾಗಿದೆ ಗೊತ್ತುಂಟು? ದುಷ್ಟ ದಾನವರ ಹಾವಳಿ ದೇವಲೋಕದ ಮೇಲೆ ಆದಾಗ
ಪ್ರಥಮವಾಗಿ ಅಲ್ಲಿಂದ ಓಡುವವ ದೇವೇಂದ್ರನೇ. ದೇವೇಂದ್ರ ಒಬ್ಬ ಓಡಿದನು. ಅವನ ಹಿಂದೆ 33 ಕೋಟಿ ದೇವತೆಗಳು ಕೊಡ್ತಾರೆ. ಓಡಿ 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 ಅಭ್ಯಾಸ ಆಗಿ ಹೋಗಿದೆ. ಅದು ಹೌದು. ಹಾ. ಈಗ ಓಡಿಕೊಂಡು ಹೋಗುವುದಾದ್ರೆ ಒಟ್ಟಿಗೆ ಓಡಿ ಹೋಗ್ತಾರೆ. ಇಲ್ಲಿ ಓಡಿಕೊಂಡು ಬರುವುದಿಲ್ವಲ್ಲ, ಅದೇ ಅಭ್ಯಾಸದಿಂದ ಬರ್ತಾರೆ. ಹಾಗೆ ಹಾಗೆ ಅವನು ಹಿಂದೆ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಮನುಗಳು ಬರಬೇಕು, ಮುನಿಗಳು ಬರಬೇಕು, ಆಮಂತ್ರಿಸೋಣ. ಯೋಗಿಗಳು ಬರಬೇಕು, ಕರೆಸೋಣ. ಮಹಾತ್ಮರು ಬರಬೇಕು. ಯೋಗಿ ಬೇಕೇ ಬೇಕು. ಯೋಗಿ ಬೇಕು. ಹೌದು. ಒಬ್ಬರಲ್ಲ, ಯೋಗಿಯನ್ನು ಕರೆಸೋಣ. ಬಹಳಷ್ಟು ಮಂದಿ ಯೋಗಿಗಳು. ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಯೋಗಿಯನ್ನೇ ಕರೆಸಬೇಕು. ಯೋಗಿಗಳು ಬರಬೇಕು. ಸರಿ. ಆಮೇಲೆ ಕಿನ್ನರರು, ಕಿರುಪುರುಷರು, ಗಂಧರ್ವರು, ನಾಗಗಳು ಅವರು ಬರಬೇಕು. ನಾಗರಿಗೆ ಕ್ಷೇತ್ರ ಎಷ್ಟು ಎಷ್ಟು ಪ್ರೀತಿ ಅಂದ್ರೆ ಒಂದವರು ಇಲ್ಲೇ ಇದ್ದು ಬಿಡ್ತಾರೆ. ಹೌದಾ? ಕೆಲವರು ಹೇಳೋದು ಇದು ನಾಗರ ಕ್ಷೇತ್ರವೇ. ಹೌದಾ? ಹಾಗೆ ಹಾಗೆ ಸರಿ ಸರಿ. ಸತ್ಯವಾದಂದ್ರೆ ಹಾಗೆ ಮಾತ್ರ ಅಲ್ಲ, ಮತ್ತೆ ಇಷ್ಟ ಮುಗಿಲಿಲ್ಲ. ಮತ್ತೆ ನಾಗಗಳನ್ನು ಕರೆಸೋಣ. ಹಾ. ನಾಗಾದಿ ಕ್ಷೇತ್ರ ಬೇಕಲ್ಲ, ಬೇಕಲ್ಲ? ಸುಬ್ರಹ್ಮಣ್ಯ. ಹೌದು. ಆ ಸುಬ್ರಾಯನನ್ನು ಕರೆಸೋಣ ನಾವು. ಹಾ. ಅವ ಬಂದೇ ಬರ್ತಾನೆ, ಬರಲೇಬೇಕು. ಹೌದು, ಸುಬ್ರಾಯ ಬೇಕು. ಆದ್ರೆ ಇಷ್ಟೇ ಆದ್ರೆ ಸಾಕಾಗ್ಲಿಕ್ಕಿಲ್ಲ. ಬ್ರಹ್ಮದೇವ, ಹರ ಮತ್ತೆ ಮಾರ ಅವರಿಬ್ಬರು ಬರಬೇಕು. ಕುಡಿದು ಮಗಳೇ ರುಂಡಮಾಲೆಯ ನಾದ ಶಿವಮುದ್ರಿಯ ಯಾರ್ಯಾರು ಬರಬೇಕು, ಯಾರ್ಯಾರು ಬರಬಾರದು ಎನ್ನುವುದನ್ನೆಲ್ಲ ಸರಿ ಹೇಳ್ತೀಯ. ಕೊನೆಯದಾಗಿ ಹೇಳ್ತೀಯಲ್ಲ, ಹರ ಮತ್ತು ಮಾರ ಅಲ್ವೇ? ಆ ಹರ ಬರಬಾರದು. ಹರ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ, ತ್ರಿಮೂರ್ತಿಗಳಲ್ಲಿ ಒಬ್ಬ, ಅವ ಬರಬಾರದೆ. ಶಂಕರ ಬರಲೇಬಾರದು. ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾನೆ ಶಂಕರ. ನೋಡಿದ್ರು ಶಂಕರ ಸರಿಯಿಲ್ಲ. ಹೌದೇ? ನಾನು ನೋಡಿದ ವಿಷಯ ಅಲ್ಲ, ಕೇಳಿದ ವಿಷಯ. ಆ ಶಂಕರ ತರುಣಿಯ ಪ್ರಾಂತ. ಹೌದಂತೆ? ನಿನಗೆಂತಲ್ಲ, ಕೆಲವರಿಗೆ ಗೊತ್ತಿರಲಿಲ್ಲ. ವಾಯುದೇವ ತಂದಿರುವಂತಹ ಸುದ್ದಿ. ವೃಂದ ಮಾಲೆಯ ಅಂತ ಶಿವನು ತರುಣಿಯ ಪ್ರಾಂತ. ಇದರ ಅರ್ಥ ಅದೇ ಅಲ್ವಾ? ತರುಣಿಯ ಪ್ರಾಂತ. ಅಂತಹ ಶಿವ ಇಲ್ಲಿಗೆ ಬಂದ ಎಂದಾದ್ರೆ ಮೋಹಕವಾದ ನಿನ್ನ ರೂಪರಾಶಿಯನ್ನು ಕಂಡು ನಿನ್ನನ್ನು ಕಾಡದೆ ಬಿಡ್ಲಿಕ್ಕಿಲ್ಲ. ನೀನು ಅವನಿಗೆ ಏನಾದ್ರು ಹೇಳುದು, ಅವನ ನಿನಗೆ ಏನಾದ್ರು ಹೇಳುದು. ನಾನೇನು ಹೇಳುವುದಿಲ್ಲ, ಅವ ಬೇಡ. ಸಮಸ್ಯೆ ಅದಲ್ಲ. ನನಗನ್ನಿಸುವುದು ಇದು ಸಾತ್ವಿಕವಾದಂತಹ ಪ್ರದೇಶ, ಸಾತ್ವಿಕವಾದಂತಹ ಕಾರ್ಯಕ್ರಮ. ಈ ಸಾತ್ವಿಕವಾದಂತಹ ಕಾರ್ಯಕ್ರಮಕ್ಕೆ ಅಂದ್ರೆ ಇದು
ಜ್ಞಾನ ಸೂತ್ರ ಅಲ್ವೇ? ಜ್ಞಾನ ಅಂದ್ರೆ ಬೆಳಕಲ್ವೇ? ಬೇಡವೇ ಬೇಡ. ಅವ ತಾಮಸಿ ಅವ. ಅದನ್ನೇ ಹೇಳುವುದಕ್ಕೆ ಈಗ ಅರ್ಥ ಆಯ್ತು ನನಗೆ. ಅವ ಇಲ್ಲಿಗೆ ಬರಬಾರದು. ಯಾಕೆ? ಇಲ್ಲಿ ವಿದ್ಯಾದಿ ದೇವತೆಯ ಸ್ಥಾನಕ್ಕೆ ನಿನ್ನನ್ನು ಏರಿಸುವುದು. ವಿದ್ಯೆ ಎಂದು ಏನು? ಬೆಳಕು. ಇದು ಬೆಳಕಿನ ಕಾರ್ಯಕ್ರಮ. ಆ ಶಂಕರ ಯಾರು? ತಮೋ ಗುಣ ಸಂಪನ್ನ. ತಮಸ್ಸು ಅಂದ್ರೆ ಕತ್ತಲೆ ಅಲ್ಲವೇ? ಬೆಳಕಿನ ಕಾರ್ಯಕ್ರಮಕ್ಕೆ ಕತ್ತಲೆಯನ್ನು ಆಹ್ವಾನಿಸಬಹುದ ನಾವು? ಆ ನೆಲೆಯಲ್ಲಿ ಬೇಡ. ಆದ್ದರಿಂದ ಏನೇ ಇರಲಿ, ಸುಸಂಬದ್ಧವಾಗಿ ನಡೆಯುವ ಕಾರ್ಯಕ್ರಮವನ್ನು ಅವನಿಂದ ಕೆಡುತ್ತದೆ ಎಂದಾದರೆ ಅವನನ್ನು ಯಾಕೆ ಕರೆಸಬೇಕು? ಆದ್ದರಿಂದ ವೃಂದಮಾಲಯನಾಂತ ಶಿವನು ತರುಣಿಯ ಪ್ರಾಂತ ಕಂಡರೆ ನಿನ್ನನ್ನು ಕಾಡದೆ ಬಿಡನು. ಆದ್ದರಿಂದ ಶಿವನಿಗೆ ಇಲ್ಲಿ ಆಮಂತ್ರಣ ಇಲ್ಲ. ಅವ ಬೇಡ, ಅವ ಬೇಡ ಸರಿ, ಆದ್ರೆ ಮಾರೇ ಯಾಕೆ ಬೇಡ? ನಿನ್ಗೆ ಗೊತ್ತಿಲ್ಲ, ನಾನು ಆಗಬಹುದು ಅಂತ ಭಾವಿಸಿದ್ದೆ. ಇತ್ತೀಚೆಗೆ ತಲೆಗೆ ಏರಿದ್ದು ಅಂದ್ರೆ ಅಷ್ಟಿಷ್ಟಲ್ಲ ಅವನಿಗೆ. ಮತ್ತನಿಗೆ ಗಂಡ ತಾಯಿಯನ್ನು ತಲೆ ಕುಣಿಯುವ ಅತ್ತಿಯಲ್ಲಿ ಲೋಕದಲ್ಲಿ ಉಳಿದವರು ಯಾರೂ ಲೆಕ್ಕವೇ ಅಲ್ಲ. ನಾನೊಬ್ಬ ಸರ್ವಸಮರ್ಥ ಎನ್ನುವಂತ ಅಹಂಕಾರ ಅವನಿಗೆ. ಗಂಡ ತಾಯಿಯನ್ನು ತಲೆ ಕುಣಿಯುವ ಅರ್ಥಿಯಲ್ಲಿ, ಜೊತೆಗೆ ಗಂಡು ತಾಯಿಯನ್ನು ತಲೆ ಕುಣಿಯುವ ಅರ್ಥಿಯಲ್ಲಿ ಆ ಮನ್ಮಥ ಪಂಚಶರವನ್ನು ಹೊಂದಿರುವ. ಹೌದಾ? ಅದರಿಂದ ಅಶೋಕ ಶ್ರುತನ ನವಮಂತ ನೀಲೋತ್ಪಲ ಈ 5 ಶರಗಳನ್ನು ಹೊಂದಿದ ಮನ್ಮಥ ಇಲ್ಲಿಗೆ ಬಂದ ಅಂತಾದ್ರೆ ಸುಮ್ಮನೆ ಬಂದು ಹೋಗುವುದಿಲ್ಲ, ಬಂದು ಸುಮ್ಮನೆ ಕೂತ್ಕೊಳ್ಳುವುದೂ ಇಲ್ಲ. ತನ್ನ ಕೈಯಲ್ಲಿರುವಂತಹ ಕುಸುಮ ಶರವನ್ನು ಪ್ರಯೋಗಿಸಬಹುದು. ಇದು ಸಾತ್ವಿಕ ಸಭೆ. ನೋಡಿಯಾ, ನಮ್ಮ ಇಡೀ ಸಭೆಯಲ್ಲಿ ಎಲ್ಲಾದ್ರೂ ಒಬ್ಬರಾದರೂ ಅಸಭ್ಯ ರೀತಿಯ ವರ್ತನೆಯನ್ನು ಮಾಡ್ತಾರ? ಅಂತಹ ಸಭೆಗೆ ಈ ಪುಂಡ ಬಂದ ಎಂದಾದರೆ, ತನ್ನ ಕೈಯಲ್ಲಿರುವಂತಹ ಕುಸುಮ ಶರವನ್ನು ಕೊಟ್ಟ ಎಂದಾದರೆ, ಎಲ್ಲೋ ಇರುವಂತ ಗಂಡು, ಎಲ್ಲೋ ಇರುವಂತ ಹೆಣ್ಣು ಅರೆ ಕ್ಷಣದಲ್ಲಿ ಪರಿಚಯ ಆಗಿ ಅಲ್ಲಿಂದ ಎಲ್ಲೋ ಹೊರಟು ಬಿಡ್ತಾರೆ. ನಮ್ಮ ಸಭೆ ಹಾಳಾಗಿ ಹೋಗ್ತದೆ. ಆದ್ದರಿಂದ ಇಲ್ಲಿ ಮಾರನಿಗೂ ಹರನಿಗೂ ಅವಕಾಶ ಇಲ್ಲ. ಅವರಿಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕರೆಸೋಣ. ನಮ್ಮ ಈ ಸತ್ಯಲೋಕ ಶೃಂಗರಿಸಲ್ಪಡಲಿ. ವಿಶೇಷವಾಗಿರುವಂತಹ ಗಾಯನ ನಾಟ್ಯಗಳು ಇಲ್ಲಿ ನಡೆಯಬೇಕು. ಗಾಯನ ವಾದನಗಳು, ಒಳ್ಳೆ ಗಾಯಕರನ್ನು ಕರೆಸೋಣ. ಎಷ್ಟೇ ದೂರಿರಲಿ. ಮತ್ತೆ ವಾದ್ಯದವರು ಹಾಗೆ ಒಳ್ಳೆ ವಾದ್ಯದವರು ಬೇಕು. ಅಂತಂತ ಒಳ್ಳೆ ವಾದಕರನ್ನು, ಗಾಯಕರನ್ನು, ನರ್ತಕರನ್ನು ಆಮಂತ್ರಿಸ್ತೇನೆ. ಮಂದಿಗಳೆಲ್ಲ ಬಂದು ಸೇರಲಿ. ಅವರೆಲ್ಲ ಬಂದು ಸೇರಿದ ಬಳಿಕ ಮುಹೂರ್ತ ಒದಗಿದ ಮೇಲೆ ನಿನ್ನನ್ನು ಪಟ್ಟಕ್ಕೆ ಏರಿಸುತ್ತೇನೆ.